BPL ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೇ ಬಂದಿದೆ. ಹಾಗಿದ್ರೆ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರಾ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ BPL ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೇ ಬಂದಿದೆ. ಅದು ಏನಂತಂದರೆ ಆದಾಯವನ್ನು ಏರಿಕೆ ಮಾಡಲಾಗಿದೆ. ಈ ಹಿಂದೆ ಎಷ್ಟಿತ್ತು BPL ರೇಷನ್ ಕಾರ್ಡ್ದಾರರ ಆದಾಯ? ಸೊ ನಿಮ್ಮದು ವಾರ್ಷಿಕ ಆದಾಯ 1.20 ಲಕ್ಷ ಅಷ್ಟು ಇರಬೇಕಾಗಿರುತ್ತೆ. ವಾರ್ಷಿಕ ಆದಾಯ ಅಷ್ಟು ಲಕ್ಷ ಇದ್ದರೆ ಮಾತ್ರ ನೀವು BPL ರೇಷನ್ ಕಾರ್ಡನ್ನು ಹೊಂದೋದಕ್ಕೆ ಅರ್ಹರಾಗಿರ್ತೀರಾ ಅಂತ ಹೇಳಿ ಈ ಹಿಂದೆ ರೂಲ್ಸ್ ಇತ್ತು. ಅದೇ 1,20,000ದಿಂದ ಈಗ 3 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಓಕೆನಾ? ಸೊ ಇನ್ನು ಮುಂದೆ ಅಂತಂದರೆ ಇದನ್ನು ಇನ್ನೂ ಅನುಷ್ಠಾನ ಮಾಡಿಲ್ಲ, ಇಷ್ಟನ್ನು ಚಿಂತನೆ ಮಾಡಲಾಗಿದೆ. 3 ಲಕ್ಷಕ್ಕೆ ಓಕೆ ಅಂತ ಹೇಳಿ ಇದೀಗ ಗ್ರೀನ್ ಸಿಗ್ನಲ್ ಆದರೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಸೊ ಇದರ ಮೂಲಕ ಇನ್ನು ಮುಂದಿನ ದಿನದಲ್ಲಿ 3 ಲಕ್ಷಕ್ಕೆ ಏರಿಕೆಯಾದರೆ ಆದಾಯ, ಸೊ 3 ಲಕ್ಷ ಇರ್ತಕ್ಕಂಥವರು ಸಹ ನೀವು ಸಹ BPL ರೇಷನ್ ಕಾರ್ಡನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತೀರಾ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಆ್ಯಂಡ್ ಈಗಾಗಲೇ ಸರ್ಕಾರದ ಕಡೆಯಿಂದ 4.5 ಲಕ್ಷದಷ್ಟು BPL ರೇಷನ್ ಕಾರ್ಡನ್ನು ರದ್ದು ಮಾಡಲಾಗಿದೆ. ಬಿಕಾಸ್ ಜಾಸ್ತಿ ಆದಾಯ ಇದೆ ಅಂತ ಹೇಳಿ ಈ ಕಾರಣದಿಂದಾಗಿ. ಸೊ ಈ ಒಂದು ಯೋಜನೆಯನ್ನು ಅಂತಂದರೆ 1.2 ಲಕ್ಷದಿಂದ 3 ಲಕ್ಷಕ್ಕೆ ಆದಾಯವನ್ನು ಏರಿಕೆ ಮಾಡಿದರೆ ಆ ರೇಷನ್ ಕಾರ್ಡ್ನೆಲ್ಲ ಮತ್ತೆ ಅವರಿಗೆ ಹಿಂಪಡಿಸುತ್ತಾರಾ? ಈ ಮಾಹಿತಿ ಎಲ್ಲ ಮುಂದೆ ಬರಬೇಕಾಗಿರುತ್ತೆ. ಸೊ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.